ಕಳೆದ 12 ದಿನಗಳಿಂದ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಚೆನ್ನೈಯಲ್ಲಿರುವ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೋತಾ ಇದ್ದಾರೆ. ಅವರ ಆರೋಗ್ಯ ಸ್ಥಿತಿ ಸುಧಾರಿಸ್ತಾ ಇದೆ ಅಂತ ಆಸ್ಪತ್ರೆ ಸ್ಪಷ್ಟಪಡಿಸುತ್ತಿದೆಯಾದರೂ ಜನಸಾಮಾನ್ಯರು ಮಾತ್ರ ಅದು ನಂಬೋದಕ್ಕೆ ರೆಡಿ ಇಲ್ಲ. ತಮಿಳುನಾಡು ಸಿಎಂಗೆ ಏನೋ ಆಗಿದೆ ಅಂತ ಜನಸಾಮಾನ್ಯರು ಮಾತಾಡ್ಕೊಳ್ತಿದ್ರು. ಕ್ಷಣಕ್ಕೊಂದು ಸುದ್ದಿ ಹರಿದಾಡ್ತಾ ಇದೆ. ಈ ನಡುವೆ ಅಪೋಲೋ ಆಸ್ಪತ್ರೆಗೆ ಹಣಕಾಸು ಸಚಿವ ಪನ್ನೀರ್ ಸೆಲ್ವಂ ಭೇಟಿ ಕೊಟ್ಟಿದ್ದಾರೆ. ಈ ನಡುವೆ ಜಯಲಲಿತಾ ಚೇತರಿಕೆಗೆ ಅಭಿಮಾನಿಗಳು ಬಾಯಿಗೆ ಬೀಗ ಹಾಕ್ಕೊಂಡು ಹರಕೆ ಹೊತ್ತಿದ್ದಾರೆ. ಅಪೋಲೋ ಆಸ್ಪತ್ರೆಯ ಸೆಕೆಂಡ್ ಫ್ಲೋರ್ನಲ್ಲಿ ಅಮ್ಮಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆ ಫ್ಲೋರ್ಗೆ ಜನರು ಯಾವ ಆತಂಕವಿಲ್ಲದೆ ಹೋಗಿ ಬರಬಹುದು ಅಂತ AIDMK ಹೇಳಿಕೆ ಕೊಟ್ಟಿದೆ. ಇತ್ತ ಅಪೋಲೋ ಆಸ್ಪತ್ರೆಗೆ ಭೇಟಿ ನೀಡಿದ ನಟ ಶರತ್ ಕುಮಾರ್ ಕೂಡ ಜಯಲಲಿತಾ ಅವರು ಆರೋಗ್ಯವಾಗಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬಹುಶಃ ಯಾವ ಫೇಸ್ಬುಕ್ಕು, ಟ್ವಿಟ್ಟರು, ಸಾಮಾಜಿಕ ಜಾಲತಾಣಗಳಲ್ಲಿ ಮೆಸೇಜ್ಗಳಲ್ಲಿ ಇಡೀ ದೇಶದಾದ್ಯಂತ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರಿಗೆ ಹಂಗಾಗಿದೆಯಂತೆ, ಅವ್ರು ಮಾತಾಡ್ತಿಲ್ವಂತೆ, ಯಾರು ನೋಡೋಕೆ ಬಿಡ್ತಿಲ್ವಂತೆ, ಹೀಗಾಗಿ ಹಲವಾರು ಮಾಹಿತಿಗಳು ಓಡಾಡ್ತಾನೆ ಇದೆ. ಬಹುಶಃ ಈ ರೀತಿಯಾದಂತಹ ಸ್ಪಷ್ಟನೆಗಳಿಂದ ಬರೋಕ್ಕೆ ಶುರುವಾಗ್ತಿದೆ ಅಂತ ಅನಿಸ್ತಾ ಇದೆ. ಜನಸಾಮಾನ್ಯರೇನೋ ಕ್ಷಣಕ್ಕೊಂದು ಸುದ್ದಿಯನ್ನು ಹರಿಬಿಡ್ತಿದ್ದಾರೆ. ಆದರೆ ಈ ನಡುವೆ ಅಪೋಲೋ ಆಸ್ಪತ್ರೆಗೆ ಹಣಕಾಸು ಸಚಿವ ಪನ್ನೀರ್ ಸೆಲ್ವಂ ಅವರು ಭೇಟಿ ಕೊಟ್ಟರು. ಅವರು ಅಮ್ಮ ಚೆನ್ನಾಗಿದ್ದಾರೆ ಅಂತ ಒಂದು ಮಾತು ಹೇಳಿದ್ದಾರೆ. ಜೊತೆಗೆ ಅಪೋಲೋ ಆಸ್ಪತ್ರೆ ಸೆಕೆಂಡ್ ಫ್ಲೋರ್ಗೆ ಯಾರು ಬೇಕಾದ್ರೂ ಜನಸಾಮಾನ್ಯರು ಹೋಗಿ ಬರಬಹುದು, ಆತಂಕ ಇಲ್ಲದೆ ಅಂತ ಕೂಡ AIDMK ಪಕ್ಷ ಸ್ಪಷ್ಟನೆಯನ್ನು ಕೊಟ್ಟಿದೆ. ಈ ನಡುವೆ ಅವರು ಹುಷಾರಾಗಬೇಕು ಅಂತ ತಮಿಳುನಾಡಿನಲ್ಲಿ ಅವರ ಅಭಿಮಾನಿಗಳು ಯು ಕ್ಯಾನ್ ಸಿ ಬಲಭಾಗದ ದೃಶ್ಯಾವಳಿಗಳನ್ನು ನೋಡ್ತಿದ್ದೀರಿ. ಬಾಯಿಗೆ ಬೀಗ ಹಾಕೋದು, ಚರ್ಮಕ್ಕೆ ಒಂದು ರೀತಿ ಹಗ್ಗ ಕಟ್ಟಿ ಕಬ್ಬಿಣದ ಸಲಾಕೆಯಿಂದ ಒಂದು ರೀತಿ ಹುಕ್ಕಿಂದ ಎತ್ಕೊಳ್ಳೋದು, ಈ ಥರ ದೇವರಿಗೆ ಹರಕೆಯನ್ನು ಹೊರೋದು ಕೂಡ ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಎಡಭಾಗದಲ್ಲಿ ಅಪೋಲೋ ಆಸ್ಪತ್ರೆಯ ಮುಂಭಾಗದಲ್ಲಿ ಸಾವಿರಾರು ಜನ ಅಭಿಮಾನಿಗಳು ಕ್ಷಣದ ಮಾಹಿತಿಗೋಸ್ಕರ ಕಾಯ್ತಾ ಇರುವಂತಹ ಸನ್ನಿವೇಶಗಳನ್ನ ನೋಡ್ತಿದ್ರಿ. ಬಟ್ ಮೀನ್ವೈಲ್ ಅಪೋಲೋ ಆಸ್ಪತ್ರೆಯಿಂದ ಬರ್ತಿರುವಂಥ ಮಾಹಿತಿ ಅವರ ಆರೋಗ್ಯ ಸ್ಥಿರವಾಗಿದೆ ಅನ್ನೋ ಮಾಹಿತಿಯನ್ನು ಅವರು ಕೊಡ್ತಿದ್ದಾರೆ. Senior leaders of AIDMK and asked about the health condition of our Chief Minister. They replied that our Honorable Chief Minister getting speedy recovery. She is getting well soon. I went to second floor. The senior leaders of AIDMK received me. I gave a bouquet to our Honorable Chief Minister for speedy recovery. They replied that our Honorable Chief Minister will get speedy recovery. Within couple of days, she will get discharged and will go to the home. ಇದು ಪನ್ನೀರ್ ಸೆಲ್ವಂ ಅವರು ಮಾತನಾಡಿದಂತಹ ಕ್ಷಣಗಳು. ಅವ್ರು ಹೇಳೋ ಪ್ರಕಾರ ನಾನು ಹೋದೆ, ನನ್ನನ್ನು AIDMKಯ ಕಾರ್ಯಕರ್ತರೆಲ್ಲ ತುಂಬ ಪ್ರೀತಿಯಿಂದ ಸ್ವಾಗತ ಮಾಡಿದ್ರು. ನಾನು ಹಾನರಬಲ್ ಚೀಫ್ ಮಿನಿಸ್ಟರ್ ಅವ್ರನ್ನ ಭೇಟಿ ಮಾಡಿದೆ, ನಾನು ಬೊಕೆ ಕೊಟ್ಟೆ, ಅವ್ರಿಗೆ ಸ್ಪೀಡಿ ರಿಕವರಿ ಆಗಲಿ ಅಂತ ನಾನು ಅವ್ರಿಗೆ ವಿಶ್ ಮಾಡಿದೆ. ಅವರೀಗ ಚೇತರಿಸ್ಕೊಳ್ತಿದ್ದಾರೆ, ಆರೋಗ್ಯ ಸ್ಥಿರವಾಗಿದೆ ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ ಅನ್ನುವ ಎಲ್ಲ ಮಾಹಿತಿಯನ್ನು ಕೂಡ ಮುಖ್ಯಮಂತ್ರಿ ಜಯಲಲಿತಾ ಅವ್ರನ್ನ ಭೇಟಿ ಮಾಡಿದ ನಂತರ ಅಪೋಲೋ ಆಸ್ಪತ್ರೆ, ತಮಿಳುನಾಡಿನ ಚೆನ್ನೈನಲ್ಲಿರುವಂಥ ಅಪೋಲೋ ಆಸ್ಪತ್ರೆ ಮುಂಭಾಗದಲ್ಲಿ ಪತ್ರಕರ್ತರಿಗೆ ಮಾತನಾಡಿದಂಥ ಸಂದರ್ಭ ಹಣಕಾಸು ಸಚಿವ ಪನ್ನೀರ್ ಸೆಲ್ವಂ ಅವರ ಮಾತುಗಳು. ಮತ್ತೆ ಕಾವೇರಿ ಅಧಿವೇಶನ ನಡೆಯಲಿದೆ. ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ಪಾಲನೆ ಮಾಡದಿದ್ದರೆ ಕುಣಿಕೆ ಬೀಳುತ್ತೆ ಅನ್ನುವಂತಹ ಒಂದು ಮಾತನ್ನ ಅಧಿವೇಶನದಲ್ಲಿ ತುಂಬಾ ಗಂಭೀರವಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಇವರು ತಮಿಳುನಾಡಿನ ಅಧಿನಾಯಕಿ, ತಮಿಳು ಮಕ್ಕಳ ಪಾಲಿನ ದೈವರೂಪಿ ಅಮ್ಮ. ಪುರಚ್ಚಿ ತಲೈವಿ ಜಯಲಲಿತಾ ಆಸ್ಪತ್ರೆ ಪಾಲಾಗಿ 10 ದಿನಗಳೇ ಕಳೀತಾ ಬಂತು. ಅವರ ಆರೋಗ್ಯ ವಿಚಾರದಲ್ಲಿ ನಿತ್ಯವೂ ಕೂಡ ಹೊಸ ಆತಂಕಭರಿತ ಸುದ್ದಿಗಳು ಕೇಳಿ ಬರ್ತಾನೆ ಇದೆ. ಅಮ್ಮನ ದೇಹ ಸ್ವಾಸ್ಥ್ಯದ ಸುಸ್ಪಷ್ಟ ಮಾಹಿತಿ ಯಾರೊಬ್ಬರಲ್ಲೂ ಕೂಡ ಇಲ್ಲ.